ಏನಮ್ಮ ಯಾಕ ಜೋರಾಗಿ ಕಿರ್ಚ್ಕೊಂಡೆ? ನಿನ್ನ ಹತ್ರ ಅದು ಯಾವುದೋ ಪೆನ್ ಡ್ರೈವ್ ಇದೆಯಂತಲ್ಲ, ಮೂರ್ತಿ ಅಂಕಲ್ಗೆ ಬೇಕಂತೆ. ಈಗಲೇ ತಗೊಂಬ ಹೋಗು. ಪೆನ್ ಡ್ರೈವಾ? ನನ್ನ ಹತ್ರ 100 ಇದೆ. ಇಂಥದ್ದು ಅಂತ ಹೇಳಿದ್ರೆ ತಂದು ಕೊಡ್ತೀನಿ. ನೋಡಿದ್ರ ಮೂರ್ತಿ, ನೀವೆಷ್ಟು ಕೇಳಿದ್ರೆ ಅವಳೇ ಕೊಡ್ತಾಳೆ. ಅದು ಯಾವ್ದು ಬೇಕು ಅಂತ ಅವಳನ್ನೇ ಸ್ಪಷ್ಟವಾಗಿ ಕೇಳಿ. ಇದೆಲ್ಲ ಏನೋ ಮಾಡೋಕೆ ಹೋಗಿನೇನೋ ಆಗ್ತದೆ. ಹೀಗೆ ಕೇಳಿದ್ರೆ ಅವಳು ತಂದು ಕೊಡ್ತಾಳ? ಇವ್ರ ಹತ್ರ ಬಂದು ಕೇಳಿದ್ದು ವೇಸ್ಟ್ ಆಗೋಯ್ತು. ಹೇಳಿ ಮೂರ್ತಿ ಅಂಕಲ್, ಯಾವ ಪೆನ್ ಡ್ರೈವ್ ಬೇಕು ನಿಮಗೆ? ರಾಜಕ್ಕೆ ಸಂಬಂಧಿಸಿರೋ ಪೆನ್ ಡ್ರೈವ್ ಅಂತೆ. ಆ ಪೆನ್ ಡ್ರೈವ್ ಈಗಲೇ ತಗೊಂಬ. ಏನ್ರಿ ಕರೆದಿದ್ದು? ಆ ಫೋಟೋಗ್ರಾಫರ್ಗೆಲ್ಲ ಹೇಳ್ಕೊಡ್ತಿದ್ರಲ್ಲ, ಅದು ಕಾಸ್ಟ್ಲಿ ಕ್ಯಾಮ್ರಾ. ಅದ್ರ ಬಗ್ಗೆ ನಿಮ್ಗೆ ಹೇಗೆ ಗೊತ್ತು? ಅದ್ರಲ್ಲೇನಿದೆ ರೀ, ಎಲ್ಲ ಕ್ಯಾಮ್ರಾನು ಒಂದೇ ತರ ಇರುತ್ತೆ. ಯಾಕೆ ನಿಮಗೆ ಕಾಸ್ಟ್ಲಿ ಕ್ಯಾಮ್ರಾ ಬಗ್ಗೆ ಗೊತ್ತಿಲ್ವಾ? ಇಲ್ಲ, ನಾನ್ ನೋಡಿಲ್ಲ. ಮತ್ತೆ ಒಂದ್ಸತಿ ನೋಡೋಗ್ರಿ. ಎಲ್ಲ ಕ್ಯಾಮ್ರಲ್ಲೂ ಒಂದೇ ಸೆಟ್ಟಿಂಗ್ ಇರುತ್ತೆ. ಒಂದ್ಸರಿ ಟ್ರೈ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಆದ್ರೂ ನನಗ್ ನಿಮ್ಮೇಲ್ ಡೌಟು ರೀ. ಅವನು ಕ್ಯಾಮ್ರಾಮ್ಯಾನು, ಅವನಿಗೆ ಎಲ್ಲ ಗೊತ್ತಿರ್ಬೇಕು. ಆದ್ರೆ ಅವನ್ಕಿಂತ ಜಾಸ್ತಿ ನಿಮ್ಗೆ ಗೊತ್ತಿದೆ. ರೀ, ಅವ್ನ್ ದಡ್ಡ, ನನ್ ಬುದ್ಧಿವಂತ ಅಷ್ಟೇ. ಡೌಟೇ ಬೇಡ. ಇವ್ರು ಏನೋ ಮುಚ್ಚಿಡ್ತಾ ಇದ್ದಾರೆ. ಇವ್ರು ಮಾತಾಡೋದ್ ನೋಡಿದ್ರೆ ದೊಡ್ಡ ಮನೆ ಹುಡುಗ ಮಾತಾಡ್ದಂಗಿದೆ. ಆದ್ರೂ ಇವ್ರ ಮೇಲೆ ಒಂದ್ ಕಣ್ಣಿಟ್ಟಿರ್ಬೇಕು. ಅಮ್ಮ, ದಿಸ್ ಇಸ್ ಟೂ ಮಚ್. ಅವ್ರೇನೋ ಹೇಳ್ತಾರೆ ಅಂತ ಅವ್ರ ಮಾತನ್ನ ನಂಬ್ಕೊಂಡು ನನ್ ಮೇಲೆ ಡೌಟ್ ಪಡ್ತಿದ್ಯಲ್ಲ. ಅಯ್ಯೋ, ನಾನ್ ನಿನ್ ಮೇಲೆ ಡೌಟ್ ಪಡ್ತಾ ಇಲ್ಲ ಕಣೆ. ಈಗಿರೋ ಡೌಟ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ. ನನ್ನ ಮಕ್ಳು ಏನಂತ ನನಗ್ ಚೆನ್ನಾಗಿ ಗೊತ್ತಿದೆ. ಆದ್ರೆ ಬೇರೆಯವರು ಬೆರಳು ಮಾಡಿ ತೋರಿಸುವಾಗ ಅದನ್ನ ಅಲ್ಲೇ ಕ್ಲಿಯರ್ ಮಾಡ್ಬಿಡ್ಬೇಕು. ಇಲ್ಲ ಅಂದ್ರೆ ಆ ಆಪಾದನೆ ಹಾಗೆ ಅಲ್ಲೇ ಉಳ್ಕೊಬಿಡುತ್ತೆ ಕಣೆ. ನೋಡಿದ್ರ ಮೂರ್ತಿ, ಒಂದ್ ಕಡೆ ಶುರುವಾಗಿದ್ದ ಅನುಮಾನ ಹೇಗ್ ಇನ್ನೊಂದ್ ಕಡೆ ಬೆಂಕಿಯಾಗಿ ಹತ್ಕೊಳ್ಳುತ್ತೆ ಅಂತ. ಇದುವರೆಗೂ ನಾನು ನನ್ನ ಮಕ್ಕಳ ಮೇಲೆ ಅನುಮಾನ ಪಟ್ಟಿರ್ಲಿಲ್ಲ. ಇವತ್ತು ಅದು ಆಗೋಯ್ತು. ಅಯ್ಯೋ ಇಲ್ಲ, ಹಾಗಿದ್ರೆ ಬೇಡ ಬಿಡಿ. ಸುಮ್ಮನೆ ನಿಮ್ಮ ಮನ್ಸಿಗೆ ಬೇಜಾರು ಮಾಡಿ ನಾನು. ಇಲ್ಲ ಇಲ್ಲ, ಅದ್ ಹಾಗಾಗೋದಿಲ್ಲ. ವಿಷಯ ಇಲ್ಲಿವರೆಗೂ ಬಂದಿದೆ ಅಂದ್ಮೇಲೆ ಅದೇನಂತ ತೀರ್ಮಾನ ಮಾಡಿ ಮುಗಿಸ್ಬೇಕು. ನೋಡಮ್ಮು, ಅವ್ರದ್ ಏನ್ ಕೇಳ್ತಾ ಇದಾರೋ ತಂದು ತೋರಿಸ್ಬಿಡು. ಇಂಥ ವಿಷಯಗಳಲ್ಲಿ ನಮ್ಮ ಅಹಂ ಅಡ್ಡ ಬರಬಾರ್ದು. ಅಮ್ಮು, ಇದನ್ನೇ ದೊಡ್ಡದ್ ಮಾಡಬೇಡ. ನಿನ್ ಹತ್ರ ಅಂತದ್ ಏನೂ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಬೇಗ ಹೋಗು, ಅದೇನ್ ಪೆನ್ ಡ್ರೈವೋ ತಂದು ಇವ್ರಿಗೆ ಕೊಟ್ಬಿಡು. ಈ ವಿಷಯನ ದಯವಿಟ್ಟು ಇಲ್ಲಿಗೆ ಮುಗಿಸ್ಬಿಡು. ಅಲ್ಲಮ್ಮ, ನಾನು ಆಗ್ಲೇ ಹೇಳದ್ನಲ್ಲ, ನನ್ನ ಹತ್ರ 100 ಪೆನ್ ಡ್ರೈವ್ ಇದೆ ಅಂತ. ಯಾವುದು ಅಂತ ಹೇಗೆ ತಿಳ್ಕೊಳ್ಳೋದು? ಅಯ್ಯೋ, ನಿನ್ ಹತ್ರ ಇರೋ ಪೆನ್ ಡ್ರೈವ್ ಎಲ್ಲ ತಂದು ಕೊಟ್ಬಿಡೆ. ಅವ್ರಿಗೆ ಯಾವ್ದು ಬೇಕು ಅವರೇ ನೋಡ್ಕೊಳ್ಳಿ. ನಡಿ, ನಿನ್ ಜೊತೆ ನಾನು ಬರ್ತೀನಿ. ಇವ್ರಿಗೆ ಅದೇನ್ ಬೇಕೋ ತಂದು ಕೊಟ್ಬಿಡೋಣ. ಕುಡಿಯೋದೇ ನನ್ನ ವೀಕ್ನೆಸ್, ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸ್ನೆಸ್. ನಿನ್ನ ಮಾಕ ಮುಚ್ಚಿತು. ದುಡಿತಾ ನಾನು ದುಡಿಯದ ಅಲ್ಲಕಲ್ಲ ಪುರುಷಿ. ಈ ಹೆಣ್ಣು ನಿಮ್ದವೇನೋ ಮಾತಾಡ್ಬೇಕು ಬತ್ತಿ ನಿಂತ ಕಳಿಸ್ಬಿಟ್ಟು
ಈಟಕ್ಕಾದ್ರೂ ಬರ್ಲಿಲ್ವಲ್ಲ ಎಲ್ಲೋಯ್ತು? ನಾನೇ ಹೋಗಿ ಕರ್ಕೊಬರಲ್ಲ. ಏ ನಿಂತ್ಕೊಳ್ಳಲ್ಲಿ ಹೋಗಿ ಕರ್ಕೊಂಬರ್ತಾನಂತೆ. ಕರ್ಕೊಂಬರೋದು ಮಕ್ಕ ನೋಡು. ನಿನ್ನೆ 4 ಜನ ಕರ್ಕೊಂಬರ್ಬೇಕು. ಏಯ್ ಅಲ್ಲ ಕಳ್ಳ ಮೂದೇವಿ, ಮಾವನ್ ಮನೆಗೆ ಬಂದಾಗದ್ರು ಹೊಸ ಅಳಿ ಅಂತಾರ ನಡ್ಕೊಳ್ಳ. ಅಳಿಯನ್ ಥರನೇ ಬಂದಿದ್ದೀನಲ್ಲ ಪಾರು. ಅದಕ್ಕೆ ಮಕ್ಕದಲ್ಲಿ ಬರ್ತೀನಿ. ಮಾವ ಆಲ್ರೆಡಿ ಬಾಯಿ ತುಂಬ ನನ್ನ ಅಳಿಮೆಯ ಅಂತ ಕರ್ಲ ಇದೆ. ನನ್ನ ಕರ್ಮ ಕಣಪ್ಪ, ಅದ್ಯಾವ ಜನದಲ್ಲಿ ನನಗೆ ಗಂಟು ಬಿದ್ದೋ ಏನು ಕತೆನೋ. ಲೇ ಕುರ್ಸಿ, ನಿನ್ನ ಯೋಗ್ಯತೆಗೆ ಒಂದು ಹೆಣ್ಣು ಹುಡುಕೊಳಕ್ ಆಗ್ಲಿಲ್ಲ ನಿನ್ನ ಕೈಲಿ. ಹೆಂಗೋ ಇದೊಂದು ಮದುವೆ ಮಾಡೋ ಗಂಟ ಕುಸಿ ನಿನ್ನ ಕಂಟ್ರೋಲಲ್ಲಿ ನೀನು ಇರಲ್ಲ. ನಿಂಗೊಂದು ದೊಡ್ಡ ನಮಸ್ಕಾರ. ಓ ನಾನು ಏನು ಮಾಡಲಿ ಪಾರು, ಕಂಟ್ರೋಲಲ್ಲಿ ನನ್ನ ಕಂಟ್ರೋಲಲ್ಲಿ ಇರಲ್ಲ. ಕರ್ಮ ಕಣಪ್ಪ. ಪಾರು ನೀವು ವಿಷಯ ಇಲ್ಲ. ನನ್ನ ನೋಡಿ ಬಿಗಿಯೋಂಗ್ ನಿಂತ್ಕೊಳಕ್ ಕಸ್ಕೊಂಡ್ ಮಗ ಬರ್ತೈತೆ. ಬಾರು ಬಾ ಬಾ ನನ್ನ ಮುದ್ದು ಸೊಸೆ ಬಾ. ಇದು ಬಗಿಗ್ ಚೇರ್ ಹಾಕ್ಲಾ? ನೀನ್ ಕುಂತ್ಕೊಂತ ಇದ್ದೀನಿ ದಾಳ್ ಮ್ಯಾಕೆ ಹಾಕು ಚೇರ್. ಬರೋ ಬರೋ ಕುತ್ಕೊ ಬರೋ. ಬೇಡ ಬೇಡ, ನಾನು ನಿಂತ್ಕೋತೀನಿ, ನೀವ್ ಹೇಳಿ. ಹೇಳ್ಬೇಕಾ? ಒಳ್ಳೆ ಚೆನ್ನಾಗಾಯ್ತು. ನಿನ್ನಂತವ ಏನೋ ಮಾತಾಡ್ಬೇಕು ಅನ್ನಿದ್ಕೆ ನನ್ನ ಸೊಸೆ ಹೇಳೋವಳೆ ಅಂತ ನನ್ನ ಕೈ ನಾನು ನಾನು ಓಡಾಡ್ಕೊಂಡು ಬಂದಿವ್ನಿ. ನಾನೇನು ಹೇಳೋದು? ಹೇಳುವ ಅದೇನು ಹೇಳ್ಬೇಕೋ ಹೇಳು. ನೋಡವ, ನೀನೇನು ಭಯ ಪಡ್ಬೇಡ. ನಾನ್ ಬೇರೆ ಅಲ್ಲ, ನಿಮ್ಮವ್ವ ಬೇರೆ ಅಲ್ಲ. ನಿನ್ ಕಷ್ಟ ಏನೇ ಇದ್ರು ನನ್ನ ತವ ಧೈರ್ಯವಾಗಿ ಹೇಳ್ಕೊ. ಅಲ್ಲಿ ಮಹೇಶನ್ ಮುಂದೆ ನಿಂಗೆ ಮಾತಾಡಕ್ಕೆ ಕಷ್ಟ ಅಂತ ನಂಗೆ ಗೊತ್ತು. ಮಾತಾಡಕ್ಕೆ ಅವ್ನು ಬಿಡೋಕ್ಕೂ ಇಲ್ಲ. ನನ್ನ ತಮ್ಮ ಅಂತ ನಾನು ಹೇಳ್ತಿಲ್ಲ ಕಣವ. ಆ ಇದನ್ಗೆ ಹೆಣ್ಮಕ್ಳ ಕಷ್ಟ ಅರ್ಥ ಆಗಕ್ಕಿಲ್ಲ. ಅದಕ್ಕೆ ನೀನ್ ನನ್ನ ತವ ಮಾತಾಡ್ಬೇಕು ಅಂತ ಹೇಳ್ದಾಗ ನಿನ್ನ ಇಲ್ಲಿ ಬರೋಕ್ ಹೇಳಿದ್ದು. ಇಲ್ಲಿ ನಾನು ನೀನು ಇಬ್ರೇ ಇರೋದು. ನಾನು ನಿಂತ್ಕೊಳ್ಳ ಹೇಳವ. ಅಲ್ಲ, ನಾನು ಕೆಳಗೆ ಹೋಗ್ತೀನಿ, ಚೂರು ಕೆಲಸ ಇದೆ. ಯು ಲೇಡೀಸ್ ಸ್ಟಾಪ್. ನೀ ಕುರ್ಸಿ ನಿಂತ್ಕೊಳ್ಳವಸಿ. ಮಗ ಏನೋ ಹೇಳ್ಬೇಕಂತೆ. ನಾಳೆ ದಿವಸ ನಿನ್ ಹೆಂಡ್ರಾಗ ಹುಡುಗಿ ಅಲ್ವೇ, ಆಕೆಗೆ ಏನ್ ಸಮಸ್ಯೆ ಐತೆ ಅಂತ ನೀನು ತಿಳ್ಕೊಳ್ವಂತೆ. ನಿಂತ್ಕವಸಿ ಹೇಳವ. ಅಮ್ಮ, ದಯವಿಟ್ಟು ನನಗೆ ಮದ್ವೆ ಬೇಡ. ಈ ಮದ್ವೆ ನಿಲ್ಲಿಸ್ಬಿಡಿ. ಯಾಕೆ ಇಷ್ಟೆಲ್ಲ ಮುಂದುವರೆದಿದ್ದೀವಲ್ಲ, ಈಗ ಮದುವೆ ಬೇಡ ಅಂದ್ರೆ ಹೆಂಗೆ? ಇಷ್ಟೆಲ್ಲ ಮುಂದುವರೆದಿರೋದು ಅಂದ್ರೆ ಎಂಗೇಜ್ಮೆಂಟ್ ಅಷ್ಟೇ ತಾನೇ ಆಗಿರೋದು. ಆಗಿದೆ. ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ಕೊಂಡ್ಬಿಟ್ಟಿದ್ದೀನಿ ಇವರೇ ನನ್ನ ಹೆಂಡತಿ ಆಗೋರು ಅಂತ. ಆ ದೇವ್ರು ಮೇಲ್ಗಡೆನೆ ನಾವಿಬ್ರಿಗೂ ಗಂಟ ಕಳಿಸ್ಬಿಟ್ಟಿದ್ದಾನೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಪರ ಏಳು ಚೆಲ್ಬೇಕು, ಇವಳೇ ಹೆಂಡತಿ ಪಾರ. ಮಗ ಏನೋ ಹೇಳಕ್ ಬಂದೈತೆ, ಹೇಳಿ ಹೇಳವ. ಏನ್ ತೊಂದ್ರೆ ನಿಂಗೆ? ಅಮ್ಮ, ಚಿಕ್ಕ ವಯಸ್ಸಿಂದ ನಾನು ತುಂಬಾ ಕಷ್ಟದಲ್ಲಿ ಬೆಳೆದಿದ್ದೀನಿ. ನಾನು ಆರೋಪ ಮಾಡ್ತಿಲ್ಲ, ಆದ್ರೆ ಮಹೇಶ್ವರನೆಲ್ಲ ಹೇಗ್ ನಡ್ಸ್ಕೊತಿದಾರೆ ಅಂತ ನಿಮ್ಗೆ ಗೊತ್ತಲ್ವಾ? ಅಪ್ಪನ ಸ್ಥಾನದಲ್ಲಿದ್ರು ಈ ಅಪ್ಪ ನನ್ನ ಪಾಲಿಗಿಲ್ಲ. ಅಮ್ಮನ್ನು ನನ್ನ ಪಾಲಿಗೆ ಬಿಟ್ಕೊಡ್ತಿಲ್ಲ ಅಮ್ಮ. ಇಷ್ಟೆಲ್ಲ ಕಷ್ಟಗಳ ಮಧ್ಯ ನನ್ನನ್ನು ಜೀವಂತವಾಗಿಟ್ಟಿರೋದೇ ನಮ್ಮಪ್ಪನ ಕನಸು. ಆ ಕನಸನ್ನ ನನ್ಸ್ ಮಾಡೋ ಒದ್ದಾಟದಲ್ಲಿ ಉಸಿರಿನ ಬಿಗೆ ಇಟ್ಕೊಂಡು ಬದುಕ್ತಾ ಇದ್ದೀನಿ. ನೀವು ಹೇಳಿದ ಅರ್ಥನೇ ಆಗ್ತಾ ಇಲ್ಲ. ಕನ್ಸಲ್ಲೂ ಉಸಿರು ಕಟ್ಟುತ್ತಾ? ನನಗೆ ನನ್ನ ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು, ದೊಡ್ಡ ಕಂಪನಿ ಕಟ್ಬೇಕು, ಬಿಸ್ನೆಸ್ ಮಾಡ್ಬೇಕು ಅನ್ನೋ ಕನಸಿದೆ. ನಾನು ಬದುಕ್ತಿರೋದೆ ಅದಕ್ಕೆ.
ನಾನು ನಿಮ್ಮ ಹತ್ರ ಕಂಪ್ಲೇಂಟ್ ಹೇಳ್ತಿಲ್ಲ ಅಮ್ಮ. ನಿಮ್ಮ ಮಗನಿಗೆ ಒಂದು ಹೆಂಡತಿ ಬೇಕು ನಿಜ, ಆದ್ರೆ ಆ ಹೆಂಡತಿ ನಾನಲ್ಲ. ಹೆಂಡತಿ ಪಾತ್ರ ನನಗ್ ಸರಿ ಹೋಗಲ್ಲ ಅಮ್ಮ. ಈ ಮದುವೆಯಿಂದ ನನಗೂ ಅನ್ಯಾಯ ಆಗುತ್ತೆ, ನಿಮಗೂ ಅನ್ಯಾಯ ಆಗುತ್ತೆ. ಅದಕ್ಕೆ ಅಮ್ಮ ಈ ಮದುವೆ ಬೇಡ. ಮೊದ್ಲಿಂದಾನು ಈ ಮಹೇಶ್ ಸರ್ ಕೈಯಲ್ಲಿ ಹಿಂಸೆ ಅನುಭವಿಸಿ ಮದುವೆ ಅನ್ನೋದ್ರಲ್ಲಿ ಆಸಕ್ತಿ ಹೊಂಟೋಗಿದೆ ನನಗೆ. ಏನೇ ಆದ್ರೂ ನಾನ್ ಮೊದಲು ಸ್ವತಂತ್ರಳಾಗ್ಬೇಕು, ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು, ನನ್ ಕಾಲ್ ಮೇಲೆ ನಾನ್ ನಿಂತ್ಕೋಬೇಕು, ನನ್ನಂತ 100 ಜನಕ್ಕೆ ನನ್ ಕೆಲ್ಸ ಕೊಡ್ಬೇಕು, ಅವ್ರ ಜೀವನಕ್ಕೆಲ್ಲ ದಾರಿ ಆಗ್ಬೇಕು ಅನ್ನೋ ಆಸೆ ನನಗಿದೆ. ದಯವಿಟ್ಟು ಈ ಆಸೆನ ನೆರವೇರಿಸ್ಕೊಡಿ ಅಮ್ಮ. ಒಂದ್ ಹೆಣ್ಣಾಗಿ ಇನ್ನೊಂದು ಹೆಣ್ಮಗು ಕಷ್ಟ ನಿಮ್ಗೆ ಅರ್ಥ ಆಗ್ತಿದೆ ಅಲ್ವಾ? ಏನೇ ಆದ್ರೂ ನನ್ನಂತ ಹುಡುಗಿ ನಿಮಗ್ ಸೊಸೆ ಆಗೋದಕ್ಕಾಗಲ್ಲ ಅಮ್ಮ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇಷ್ಟು ದಿನ ನನಗೆ ಹೇಳೋದಕ್ಕೆ ಅವಕಾಶ ಸಿಗ್ಲಿಲ್ಲ, ಧೈರ್ಯನೂ ಇರ್ಲಿಲ್ಲ. ಅಮ್ಮ, ಒಂದ್ ಹೆಣ್ಣಾಗಿ ನಾನೇನ್ ಹೇಳೋಕ್ ಬರ್ತಿದ್ದೀನಿ ಅಂತ ನಿಮಗೆ ಅರ್ಥ ಆಗ್ತಿದೆ ಅಲ್ವಾ? ದಯವಿಟ್ಟು ಈ ಮದುವೆ ನಿಲ್ಲಿಸ್ಬಿಡಿ. ನಿಮ್ ಕೈ ಮುಗಿತೀನಿ, ಬೇಕಿದ್ರೆ ನಿಮ್ ಕಾಲು ಹಿಡ್ಕೋತೀನಿ.